ಈ ರಾಜ್ಯದಲ್ಲಿ ಸದನದಲ್ಲಿ ಬ್ಲೂ ಫಿಲಂ ನೋಡಿದಂತ ಒಬ್ಬ ನಾಲಾಯಕ್ ಅಯೋಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಸಿ ಪಾಟೀಲ್ ಇತ್ತೀಚೆಗೆ ಒಂದು ಬಾಗಲಕೋಟೆಯಲ್ಲಿ ಅವರ ಸಮುದಾಯದ ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಹಳ ಕೆಟ್ಟ ರೀತಿಯಾದಂತಹ ನಡವಳಿಕೆಗಳನ್ನ ಇವತ್ತು ಅವರಿಬ್ರು ವ್ಯಕ್ತಪಡಿಸಿದ್ದಾರೆ. ಅದು ನೋಡಿದಂತ ಸಂದರ್ಭದಲ್ಲಿ ಅನೇಕ ಈ ರಾಜ್ಯದಲ್ಲ ಮೂಲೆ ಮೂಲೆಯಿಂದನೂ ಸಹ ಯುವಕರು ಇದ್ರ ಬಗ್ಗೆ ಮಾತಾಡಬೇಕು ಇಲ್ದಿರೋದ್ರ ರಾಜಕಾರಣ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋ ರೀತಿಯಾದಂತಹ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇತ್ತು. ತಮ್ಮ ಆಕ್ರೋಶವನ್ನು ಸಹ ಅನೇಕ ಯುವಕರು ವಾಟ್ಸ್ಆಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಾನು ಕೇಳಕ್ಕೆ ಇಲ್ಲಿ ಇಷ್ಟಪಡ್ತಾ ಇರ್ತಕ್ಕಂಥದ್ದು, ನಿಮಗೆ ಯಾವ್ದಾದ್ರೂ ಒಂದು ಸಮುದಾಯ ವೋಟ್ ಹಾಕೋದು ಬೇಡ ಅಂತ ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಬಿಡ್ಲಿ. ರಾಜ್ಯ ಬಿಜೆಪಿ ಅಧ್ಯಕ್ಷರು ಹೇಳ್ಬಿಡ್ಲಿ, ಈ ಸಮುದಾಯಗಳು ಇಂತಿಂತ ಸಮುದಾಯಗಳು ನಮ್ಗೆ ಎಸ್ ಸಿ ವೋಟ್ ಹಾಕೋದು ಬೇಡ, ಎಸ್ ಸಿ ಬೇಡ, ಲೆಫ್ಟ್ ಬೇಡ, ರೈಟ್ ಬೇಡ, ನಮಗೆ ಕೇವಲ ಲಿಂಗಾಯತರು ಮಾತ್ರ ವೋಟ್ ಹಾಕ್ಬೇಕು. ಈಗಾಗಲೇ ಮಾನ ಮರ್ಯಾದೆ ಲಜ್ಜೆಗೆಡಿತನ ಬಿಟ್ಟು ಸಿ ಪಾಟೀಲ್ ಅಂತ ಒಬ್ಬ ಅಯೋಗ್ಯ ಸಾರ್ವಜನಿಕವಾಗಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮುಸ್ಲಿಮರು ಮತ್ತು ಕುರುಬರು ನಮ್ಗೆ ಓಟೆ ಹಾಕೋದು ಬೇಡ, ಅವ್ರನ್ನ ಅಧಿಕಾರದಿಂದ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಮಾನ ಮರ್ಯಾದೆ ಬಿಟ್ಟು ಹೇಳ್ತಾನೆ. ಅದೇ ಕ್ಷೇತ್ರದಲ್ಲಿ ವೀರಣ್ಣಾಳೇಗೌಡ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿನ ವಿಧಾನಸಭೆಗೆ ಟಿಕೆಟ್ ಕೇಳಿದ್ರು. ಅದೇ ರೀತಿಯಾದಂತಹ ವ್ಯಕ್ತಿ ಅಲ್ಲಿ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧ್ಯಕ್ಷ ಸಹ ಆಗಿದ್ರು. ಇಂತಹ ನಾಲಾಯಕಗಳಿಗೆ ಆ ಪಾರ್ಟಿನಲ್ಲಿ ಇನ್ನೂ ಸಹ ಕುರುಬರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಎಸ್ ಸಿ ಎಸ್ ಟಿ ಆಗಿರ್ಬೋದು ಯಾವ ಮನಸ್ಸು ಇಚ್ಛೆಯಿಂದ ಓಟ್ ಹಾಕ್ಬೇಕು ಬಹಿರಂಗವಾಗಿ ಹೇಳ್ತಾರೆ. ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ ತನಕ ನಾವು ಲಿಂಗಾಯತರು ಇರಬೇಕು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬೇರೆ ಏನಲ್ಲಿ ಕಡಲೆಪುರಿ ತಿನ್ನಕ್ಕಿದಾರಾ? ಅವ್ರಿಗೇನ್ ಮಾನ ಮರ್ಯಾದೆ ಅನ್ನೋದಿಲ್ವಾ? ಅವ್ರಿಗೇನ್ ಸ್ವಾಭಿಮಾನ ಅನ್ನೋದಿಲ್ವಾ? ಇನ್ನು ಯಾವ ಭಾಷೆಯಲ್ಲಿ ನಿಮ್ಗೆ ಹೇಳಬೇಕಾಗ್ತದಪ್ಪ? ನೀವು ನಿಮ್ ಸಮುದಾಯನ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೀವು ನಿಮ್ ಸಮುದಾಯಕ್ಕೆ ಮಾತ್ರ ಓಟ್ ಹಾಕ್ಬೇಕು ಅನ್ನೋದ್ರೆ ಬಹಿರಂಗವಾಗಿ ಹೇಳ್ಬಿಡಿ. ನೀವು ಅಷ್ಟ 45 ಜನ ಎಷ್ಟೇ MLA ಇದ್ದೀರಾ ಅಂತ ಹೇಳಿದ್ರಿ. 224ರಲ್ಲಿ ನಾವು 45 ಜನಕ್ಕೆ ಮಾತ್ರ ಓಟ್ ಕೇಳ್ತೀವಿ, ಇನ್ ಯಾರಿಗೂ ಲಿಂಗಾಯತರು ಓಟ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಡಿ. ಹಾಗಾದ್ರೆ ನೋಡಿ, ರಾಜ್ಯಾಧ್ಯಕ್ಷರ ಕೈಯಲ್ಲ, ನೀವು ರಾಷ್ಟ್ರಾಧ್ಯಕ್ಷರ ಕೈಯಲ್ಲ ಹೇಳಿಸಿ. ಏನ್ ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತೀರಿ? ನೀನ್ ಸಿ ಪಾಟೀಲ್ ನಿನ್ ಯೋಗ್ಯತೆಗೆ ನೀನ್ ಗೆಲ್ಬೇಕಂದ್ರೆ ಅಲ್ಲಿ 45ರಿಂದ 50,000 ಒಂದೇ ಸಮುದಾಯದ ಮತ ಇದೆ. ಅಂತಹ ಪರಿಜ್ಞಾನ ಇದ್ದೀವಿ ಸಹ, ಅಂತಹ ಲಜ್ಜೆಗೆಡಿತನ ಇದ್ರೂ ಸಹ ನೀನು ಈ ರೀತಿಯಾದಂತಹ ಭಾಷಣ ಮಾಡ್ತೀಯ ಅಂದ್ರೆ ನೀನು ಯಾವ ಮಟ್ಟದ ಜಾತಿ ವಿಷ ಪ್ರಹಸನವನ್ನ ನೀನು ತುಂಬಿಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತದೆ. ನಿರಾಣಿಗಂತ ಅವನಿಗೇನು ಮಾನ ಮರ್ಯಾದೆನೇ ಇಲ್ಲ. ಚುನಾವಣೆ ಬಂದ್ರೆ ಸಾಕು, ಈಶ್ವರಪ್ಪನ ಹೋಗಿ ಕಾಲಿಡಿದ್ ಬಿಡೋದು, ಅವ್ರ ಮನೆ ಕರ್ಕೊಂಡು ಬೆಳ್ಳಿ ತೊಟ್ಟೆಲ್ಲಿ ಊಟ ಹಾಕ್ಸ್ಬಿಟ್ರೆ ಸಾಕು, ಎಲ್ಲ ಕುರುಬರು ನನ್ಗೆ ಓಟ್ ಹಾಕ್ಬಿಡ್ತಾರೆ. ಈ ರೀತಿಯಾದಂತಹ ಮರಳು ಮಾಡ್ಕೊಂಡು ಬಂದಿದ್ರಿಂದ ನೀವೆಲ್ಲ ರಾಜಕಾರಣದಲ್ಲಿ ಇದ್ದೀರಾ. ನೀವು ಬಹಿರಂಗವಾಗಿ ನೀವು ಹೇಳ್ಬಿಡಿ, ಇಂಥ ಸಮುದಾಯಗಳು ನಮ್ಗೆ ಓಟ್ ಹಾಕೋದ್ ಬೇಡ, ಇಂತಿಂತವ್ರು ನಮ್ಗೆ ಓಟ್ ಹಾಕೋದ್ ಬೇಡ ಅಂತ. ನೀವು ಈಗಾಗಲೇ ಹಿಂದುಳಿದ ವರ್ಗದ ಅಭ್ಯರ್ಥಿಯನ್ನ ಇದನ್ನ ದಾವಣಗೆರೆಯಲ್ಲಿ ಘೋಷಣೆ ಮಾಡಿದ್ದೀರಿ. ಎಲ್ಲ ನಮ್ಮ ಲಿಂಗಾಯತರ ಅಭ್ಯರ್ಥಿ ಎಲ್ಲ ನಮ್ಗೆ ಮತ ಬೇಡ ಅಂತ ಹೇಳ್ಬಿಡ್ಲಿ. ಅಲ್ಲೂ ಸಹ ರಾಜ್ಯದಲ್ಲಿ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಒಬ್ಬ ಕುರುಬ ಸಮುದಾಯದ ಯುವ ನಾಯಕ ಬಹಳ ಅಗ್ರೆಸಿವ್ ಆಗಿ ಟಿಕೆಟ್ ಕೇಳ್ತಾ ಇದ್ರು. ಅಲ್ಲಿ ನೀವು ಟಿಕೆಟ್ಗೆ ರೆಕಮೆಂಡ್ ಸಹಿತ ಮಾಡಿದ್ರು ರಾಷ್ಟ್ರಕ್ಕೆ. ರಾಜ್ಯದಲ್ಲಿ 5 ಜನನ ರೆಕಮೆಂಡ್ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಶಿವಕುಮಾರ್ ಸಹ ಒಬ್ಬರಿದ್ರು. ಯಾಕೆ ರೆಕಮೆಂಡ್ ಮಾಡಿದ್ರಿ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಏನಂತ ಅನ್ಕೋಬಿಟ್ಟಿದ್ರ ನೀವು? ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡಬೇಕು. ಇವತ್ತು ಹಿಂದುಳಿದ ವರ್ಗಗಳಿಗೆ ಅನೇಕ ರೀತಿಯಾದಂತಹ ಅನ್ಯಾಯಗಳಾಗ್ತಾ ಇದೆ, ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲ ಸಮುದಾಯಗಳನ್ನ ಒಟ್ಟಿಗೂಡಿಸ್ಕೊಂಡೋಗಿ ನಾವು ಮತ ಕೇಳ್ತೀವಿ ಅನ್ನೋದಿದೆಯಲ್ಲ, ಇದು ಒಂದು ರಾಜಕೀಯ ಪಕ್ಷ ಮಾಡಬೇಕಾಗಿರ್ತಕ್ಕಂಥದ್ದು. ಅದೇನು ರಾಜ್ಯ ಅಧ್ಯಕ್ಷರು ಇನ್ನು ಇದಾರೋ ಇಲ್ವೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೆ ಈ ರೀತಿಯಾದಂತ ಹೇಳಿಕೆಗಳು ಕೊಟ್ಟಾದ್ಮೇಲೂ ಸಹ ಏನು ಮಾತಾಡಲ್ಲ ಅಂದ್ರೆ ನಿಮ್ಗೂ ಸಹ ನೀವು ಶಿಕಾರಿಪುರದಲ್ಲಿ ಯಾವ ಸಮುದಾಯದ ಮತಗಳಿಂದ ಗೆಲ್ತೀರಾ ಅನ್ನೋದನ್ನ ಸ್ವಲ್ಪ ಪರಿಜ್ಞಾನ ಇಟ್ಕೋಬೇಕಾಗ್ತದಲ್ವಾ? ನೀವು ಯೋಚನೆ ಮಾಡ್ಬೇಕಲ್ಲ. ಸುಮಾರು 79 ಕ್ಷೇತ್ರದಲ್ಲಿ ಒಂದು ನಿರ್ಣಾಯಕ ಪಾತ್ರ ಇರತಕ್ಕಂಥ ಸಮುದಾಯದ ಮತಾನೇ ನಮಗ್ ಬೇಡ ಅಂತ ಹೇಳೋದಾದ್ರೆ ಮತ್ತೆ ಹೇಳ್ಬಿಡಿ ಬಹಿರಂಗವಾಗಿ ನಮ್ಗೊಂದೇ ಒಂದು ಓಟ್ ಬೇಡ ಅಂತೇಳಿ. ಆದ್ರೂ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಇವತ್ತು ನೀವು ಅಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ರ, ನೀವು ಸಹ ಸ್ವಾಭಿಮಾನ ಇಟ್ಕೋಬೇಕ್ರಿ. ಮಾನ ಮರ್ಯಾದೆ 3 ಬಿಟ್ಟು ಈ ರೀತಿಯಾದಂತಹ ವರ್ಸೋರ್ ಜೊತೆ ಇರೋದಿದೆಯಲ್ಲ, ಇದು ಸಹ ಅಸಭ್ಯ ಮತ್ತೆ ಅನಾಗರಿಕತೆ ಅಂತಾನೆ ಹೇಳ್ಬೇಕಾಗ್ತದೆ. ಇವತ್ತು ಸಿ ಪಾಟೀಲ್ ಆಗ್ಲಿ, ನಿರಾಣಿ ಆಗ್ಲಿ, ಆ ವೇದಿಕೆ ಮೇಲಿದ್ದಂತ ಇವನ್ ಯತ್ನಾಳ್, ಅವನ್ ಬಾಯಲ್ಲೆಲ್ಲ ವೇದಾಂತಗಳೇ ಮಾತಾಡೋದು, ಒಳಗಡೆ ಎಲ್ಲ ವಿಷಯನೇ ತುಂಬಿಕೊಂಡಿರೋದು. ಅವನಿಗೆ ಏನಾದ್ರೂ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಅವನು ಸಸ್ಪೆಂಡ್ ಆಗಿದ್ದಾನೆ. ಅವನು ಬಂದು ಒಬ್ಬರ ಪರ ಕ್ಯಾನ್ವಾಸ್ ಮಾಡ್ತಾನೆ. ಏನ್ ಹೇಳೋಣ ಇದಕ್ಕೆ ಅಂತ? ಕರೆದವ್ರಿಗೂ ಮಾನ ಮರಿಯಿಲ್ಲ, ಕರ್ಸ್ಕೊಂಡವ್ರಿಗೂ ಮಾನ ಮರ್ಯಾದೆ ಇಲ್ಲ. ನಾನು ಇಷ್ಟೇ, ನಿಮ್ ವೈಯಕ್ತಿಕ ನೀವೇನಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ನಿಂತು ಇವತ್ತು ಈ ಸಮುದಾಯಗಳು ನಮಗೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ ತನಕ ನಾವೇ ಇರಬೇಕು, ಬೇರೆ ಇರಬಾರದು ಅಂತ ಹೇಳಿದ್ರಲ್ಲ, ಅದೇ ರೀತಿ ನಾವು ಯೋಚನೆ ಮಾಡಿದ್ದೆ ಆದ್ರೆ ನೀವು ಗ್ರಾಮ ಪಂಚಾಯತಿಲೂ ಗೆಲ್ಲಲ್ಲ. ನಮಗೂ ನಮ್ದೇ ಆದಂತಹ ಹಿಂದ ಸಂಘಟನೆಗಳು ಇವತ್ತು ಸಕ್ರಿಯವಾಗಿ ಕೆಲಸ ಮಾಡಕ್ ಶುರುಚ್ಕೊಂಡಿದ್ವು ಅಂತ ಇಟ್ಕೊಳ್ಳಿ, ನೀವು ಸಹ ಗ್ರಾಮ ಪಂಚಾಯತಿ ತನಕ ಗೆಲ್ಲಲ್ಲ. 60% 70% ದಲಿತ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಮತ ಇರತಕ್ಕಂಥದ್ದು. ನೀವು 25-30% ಇಟ್ಕೊಂಡು ನಾವು ನೋಡ್ಬಿಡೋಣ ಅನ್ನೋದಾದ್ರೆ ಇನ್ನು ಉಳಿದವ್ರು ಏನ್ ಕಡಲೆಪುರಿ ತಿಂತಿರ್ತಾರ? ಹಾಗಾಗಿ ಬಂಧುಗಳೇ, ಇಷ್ಟೇ. ನಿನ್ನೆಯಿಂದ ನಾನು ನೋಡಿದಾಗ ಬಹಳ ಆಕ್ರೋಶ ಅನಿಸ್ತಾ ಇತ್ತು. ಈ ರೀತಿಯಾದಂತಹ ಲಜ್ಜೆಗೇಡಿತನಕ್ಕೆ ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆ ಬಂದು ನಿಂತಿದೆಯಲ್ಲ ಅನ್ನೋದೇ ಒಂದು ಖೇದ. ನನಗೆ ಇದನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು, ಯಾವ ರೀತಿ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂತ ಆಗ್ದಿರಾ
ಈ ರೀತಿ ಫೇಸ್ಬುಕ್ ಮುಖಾಂತರ ನನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ರಾಜಕಾರಣ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಯಾವ್ಯಾವ ಸಂವಿಧಾನದ ಅಡಿಯಲ್ಲಿ ಯಾವ್ಯಾವ ರೀತಿಯಾದಂತಹ ನೀವು ಪ್ರಚಾರಗಳು ಮಾಡಬೇಕು ಮಾಡಿ, ಜಾತಿ ಸಂಘಟನೆಗಳಲ್ಲಿ ಓಟ್ ಕೇಳಿ, ಇಲ್ಲಿ ಯಾರನ್ನೂ ತಡೆಯಕ್ಕಾಗಲ್ಲ. ಆದ್ರೆ ನೀವು ಮಾಡೋ ಸಂದರ್ಭದಲ್ಲಿ ಇನ್ನೊಂದು ಸಮುದಾಯಗಳಿಗೆ ನೋವುಂಟಾಗ್ತದೆ, ಇನ್ನೊಂದು ಸಮುದಾಯಗಳನ್ನ ತೇಜೋವಧೆ ಮಾಡಬಾರ್ದು, ಇನ್ನೊಂದು ಸಮುದಾಯಗಳನ್ನ ಒಂದು ರೀತಿ ಕೆಟ್ಟದಾಗ ನಡ್ಸ್ಕೋಬಾರ್ದು ಅನ್ನೋ ಪರಿಜ್ಞಾನ ಇಲ್ದಿರತಕ್ಕಂಥವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ಬಂದು ಕೂರಿಸಿ ನೀವೇನಾದ್ರೂ ಇದೇ ರೀತಿ ಮುಂದುವರೆದ್ರೆ ರಾಜ್ಯದಲ್ಲಿ ಜನ ಚಪ್ಪಲಿ ಸೇವೆ ಮಾಡಕ್ಕೆ ನಿರಂತರವಾಗಿ ನಿಂತಿರ್ತಾರೆ. ಈಗ ಆಲ್ರೆಡಿ ಆ ನಿರಾಣಿ ಹೋಗಿ ಯಾರ್ಯಾರ ಮನೆ ಬಾಗಲ್ ಕಾಯ್ತಾ ಇದ್ದಾನೆ. ಮತ್ತೆ ಆ ಸಿಸಿ ಪಾಟೀಲ್ ಯಾರ್ಯಾರು ಫೋನ್ ಮಾಡಿ ಇಲ್ರೇ ನಾನು ಭಾಷಣ ಮಾಡ್ಬೇಕಾರೆ ಏನೋ ತಪ್ಪಾಗಿ ಬಂದ್ಬಿಡ್ತು ಅಂತ ಹೇಳಿದ್ದಾನೆ ಅಂತ ಕೂಡ ನಮ್ಗೆ ಗೊತ್ತಾಗಿದೆ. ಅಲ್ಲಿನ ಜಿಲ್ಲಾ ನಾಯಕರುಗಳು ಆ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವನೇ ಅಯೋಗ್ಯ ಅವನಿಂದ ಓಡಾಡ್ತಿದ್ದೀರೋ, ನಿಮ್ಗೆ ಏನಾನ ಮಾನ ಮರ್ಯಾದೆ ಇದ್ರೆ ಇವತ್ತೇ ಎಚ್ಚೆತ್ಕೊಳ್ಳಿ. ಅವನ್ನ ಯಾವ ಬೂಟಲ್ಲಿ ಹೊಡಿಬೇಕು ಅಂತ ನೀವ್ ಯೋಚನೆ ಮಾಡಿ. ಇಲ್ಲ ನಾವು ಮೂರು ಬಿಟ್ಟವ್ರೆ, ನಾವು ನಮ್ಮನ್ನು ಓಟ್ ಬೇಡ ಅಂತ ಹೇಳಿದಾನೆ, ಆದ್ರೂ ನಾವೇನೋ ಅವ್ರ ಹತ್ರ ಏಂಜಲ್ ಕಾಸ್ ಕಿರ್ತೀವಿ ಅನ್ನೋದಾದ್ರೆ ನಿಮ್ಗೆ ಯಾವ ರೀತಿಯಾದ ಚಪ್ಪಲಿ ನೀವು ಹೊಡ್ಕೋಬೇಕು ಅನ್ನೋದು ನೀವು ಯೋಚನೆ ಮಾಡಿ. ಬಹಿರಂಗವಾಗಿ ಒಂದು ರಾಜಕೀಯ ಪಕ್ಷದ ರಾಜಕಾರಣಿ ಒಬ್ಬ ಇಂಥ ಸಮುದಾಯಗಳು ಓಟ್ ಬೇಡ, ಅವ್ರನ್ನ ಅಧಿಕಾರದಿಂದ ತರಬಾರ್ದು, ಹಿಂದುಳಿದವರನ್ನು ತರಬಾರ್ದು, ದಲಿತರನ್ನು ತರಬಾರ್ದು, ಕೇವಲ ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ ತನಕ ನಂದು ಒಂದೇ ಸಮುದಾಯ ಇರಬೇಕು ಅಂತ ಹೇಳಿ ಭಾಷಣ ಮಾಡೋದಿದೆಯಲ್ಲ, ಇದು ಲಜ್ಜೆಗೇಡಿತನ. ಈ ರೀತಿಯಾದಂತಹ ಒಂದು ಚುನಾವಣಾ ಪ್ರಚಾರಗಳಿದೆಯಲ್ಲ, ಇದು ಸಮಾಜವನ್ನ ವಿಭಜನೆ ಮಾಡೋ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಯಾರು ಯುವಜನತೆ ಸಹಕಾರ ಮಾಡಬಾರ್ದು. ಈ ರೀತಿಯಾದಂತಹ ನಡವಳಿಕೆ ಇರತಕ್ಕಂಥ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕು. ಅವನೊಬ್ಬ ಲಜ್ಜೆಗೇಡಿತನ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸದನದಲ್ಲಿ ಬ್ಲೂ ಫಿಲಂ ನೋಡಿದಂತ ಒಬ್ಬ ಅಯೋಗ್ಯ. ಹಾಗಾಗಿ ಅವನ ಬಗ್ಗೆ ಏನು ವಿಶೇಷವಾಗಿ ಹೇಳ್ಬೇಕಾಗಿಲ್ಲ. ಆದ್ರೂ ನಮ್ಮ ಯುವ ಜನತೆ ಎಚ್ಚೆತ್ಕೊಂಡು ಇಂಥವ್ರಿಗೆ ಕಾಲಕ್ಕೆ ಪಾಠ ಕಲಿಸಲೇಬೇಕು ಅನ್ನೋದು ನನ್ನ ಒಂದು ಬಯಕೆ. ಆ ದಿಕ್ಕಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ, ನೀವು ಯಾವುದೇ ರಾಜಕೀಯ ಪಕ್ಷ ಕೋಟ್ ಹಾಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಯಾವ್ಯಾವ ರಾಜಕಾರಣಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾಗ್ದಾನಗಳು ಮಾಡಿದ್ದಾರೆ, ಯಾವ ರೀತಿ ತೇಜೋವಧೆ ಮಾಡಿದ್ದಾನೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ ರಾಜಕೀಯ ನೀವು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಜೈ ಹಿಂದ್.